ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ನಮಗೆ ಭಾಳಷ್ಟು ದಿನದಿಂದ ಭಾಳಷ್ಟು ಜನ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಅದರಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಬನ್ಸ್ ಬಹಳ ಫೇಮಸ್ ಆಗಿದೆ. ಎಲ್ಲ ಹೋಟ್ಲುಗಳಲ್ಲೂ ಸಿಗುತ್ತೆ. ಮಂಗಳೂರು ಬನ್ಸು ಅಷ್ಟು ಫೇಮಸ್ ಆಗೋದಕ್ಕೆ ಅದರಲ್ಲಿರ್ತಕ್ಕಂಥ ಸ್ಪೆಷಲ್ ರುಚಿನೇ ಕಾರಣ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮ್ಮ ಮನೆಗಳಲ್ಲೇ ಹೋಟ್ಲಿಗಿಂತ ಹೆಚ್ಚು ರುಚಿಯಾಗಿ ಯಾವ ರೀತಿ ಮಂಗಳೂರು ಬನ್ಸ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಬೇಕಾದಂಥ ಪದಾರ್ಥ ಏನು, ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡಿಕೊಂಡ್ರೆ ಖಂಡಿತ ನೀವು ಭಾಳ ಸೊಗಸಾಗಿ ಮಂಗಳೂರು ಬನ್ಸ್ನ ನಿಮ್ಮ ಮನೆಗಳಲ್ಲೇ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈಗ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳ್ಕೊಳ್ಳೋಣ. ಮಂಗಳೂರು ಬನ್ಸ್ ಮಾಡೋದಕ್ಕೆ ಮುಖ್ಯವಾಗಿ ಮೈದಾಯಿಂದನೇ ಮಾಡೋದಕ್ಕೆ ಸಾಧ್ಯ. ಆದ ಕಾರಣ ನಾವಿಲ್ಲಿ ಮೈದಾನ 2 ಕಪ್ನ ಅಳತೆ ತೊಗೊಂಡಿದ್ದೀವಿ. ಇನ್ನು ಸ್ವಲ್ಪ ಹಣ್ಣಾದಂಥ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀವಿ. ಮೊಸರು 1/4 ಕಪ್ನಷ್ಟು, ಸಕ್ಕರೆ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಎಣ್ಣೆ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ತಿಂಡಿ ಸೋಡಾ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನಷ್ಟು ನಾವು ತೊಗೊಂಡಿದ್ದೀವಿ. ಮತ್ತು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ತೊಗೊಂಡಿದ್ದೀವಿ. ಇದಿಷ್ಟು ನಿಮಗೆ ಮಂಗಳೂರು ಬನ್ಸ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ಈ ರೀತಿಯಾದಂಥ ಒಂದು ಬಟ್ಲನ್ನ ತೊಗೋಬೇಕಾಗತ್ತೆ. ನಂತರ ಬಟ್ಲಿಗೆ ನಾವು ತೊಗೊಂಡಂಥ 2 ಬಾಳೆಹಣ್ಣನ್ನ ಸೇರಿಸ್ಕೋಬೇಕಾಗತ್ತೆ. ಬಾಳೆಹಣ್ಣನ್ನು ಸೇರಿಸಾದ ನಂತರ ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸಕ್ಕರೆ ಸೇರಿಸಾದ ನಂತರ ನಾವು ಬಾಳೆಹಣ್ಣು ಸಕ್ಕರೆ ಬೆರೆಯೋ ಹಾಗೆ, ಜೊತೆಗೆ ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚಿ ನಾವು ಕಂಪ್ಲೀಟಾಗಿ ಗಂಟು ಇಲ್ಲದ ಹಾಗೆ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬಾಳೆಹಣ್ಣು ಸಹ ಚೆನ್ನಾಗಿ ಕಲಸಾಯಿತು. ಜೊತೆಗೆ ಸಕ್ಕರೆನೂ ಬೆರೆತು ಬಾಳೆಹಣ್ಣಿನ ಜೊತೆ ಸಕ್ಕರೆನೂ ಕರಗಿದೆ. ಇಲ್ಲಿ ಈ ರೀತಿ ಚೆನ್ನಾಗಿ ಬಾಳೆಹಣ್ಣನ್ನು ಕಲಸಾದ ನಂತರ ನಾವು 1/4 ಕಪ್ನ ಅಳತೆಯ ಮೊಸರನ್ನು ಸೇರಿಸ್ಕೋಬೇಕಾಗತ್ತೆ. ಮೊಸರನ್ನು ಸೇರಿಸಿ ನಾವು ತೊಗೊಂಡಂಥ 1 ಟೀ ಸ್ಪೂನ್ ಅಳತೆಯ ಜೀರಿಗೆನೂ ಸಹ ಸೇರಿಸ್ಕೋಬೇಕಾಗತ್ತೆ. ತಿಂಡಿ ಸೋಡಾ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ, ಮತ್ತು ನಾವು ತೊಗೊಂಡಂಥ 2 ಕಪ್ನ ಅಳತೆಯ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಮೈದಾ ಹಿಟ್ಟನ್ನು ಸಹ ಸೇರಿಸಾದ ನಂತರ ನಾವು ಮೊದಲೇ ಕಿವುಚಿದಂತಹ ಬಾಳೆಹಣ್ಣು ಹಾಗೆ ಮೈದಾ ಹಿಟ್ಟನ್ನು ಚೆನ್ನಾಗಿ ಬೆರೆಸಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕಲಿಸ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋ ಅಗತ್ಯ ಇಲ್ಲ. ಏಕೆಂದರೆ ನಾವು ಮೊದಲೇ ಕಿವುಚಿಟ್ಟಂತಹ ಬಾಳೆಹಣ್ಣಲ್ಲಿ ಹಾಗೆ ನಾವು ಸೇರಿಸಿದಂಥ ಮೊಸರಲ್ಲಿ ಇದಕ್ಕೆ ಬೇಕಾದಂಥ ನೀರಿನಂಶ ಇದೆ. ಆದ ಕಾರಣ ನೀವು ನೀರು ಸೇರಿಸದೆ ಹಾಗೆ ಕಲಿಸ್ಕೋಬೇಕಾಗತ್ತೆ. ನಾವು ಯಾವ ರೀತಿ ಪೂರಿ ಮತ್ತು ಚಪಾತಿಗೆ ಹಿಟ್ಟನ್ನು ಕಲಿಸ್ತೀವೋ ಆ ರೀತಿ ನೀಟಕ್ಕೆ ಹದ ಬರೋವರೆಗೂ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಈ ರೀತಿಯಾಗಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಾಯಿತು. ಈ ರೀತಿ ಕಲಸಾದ ನಂತರ ನಾವು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸೇರಿಸಿ ನಾವು ಮತ್ತೊಮ್ಮೆ ಎಣ್ಣೆ ಹಿಟ್ಟಿನ ಜೊತೆ ಬೆರೆಯೋ ಹಾಗೆ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೇ, ಈಗಿಲ್ಲಿ ಮಂಗಳೂರು ಬನ್ಸ್ ಮಾಡೋದಕ್ಕೆ ಬೇಕಾದಂತಹ ಹಿಟ್ಟು ರೆಡಿ ಆಯಿತು. ಆದರೆ ಇದನ್ನು ನಾವು ಸರಿಸುಮಾರು ಏನಿಲ್ಲ ಅಂದರೂ ಒಂದು 6 ಗಂಟೆಯಿಂದ 8 ಗಂಟೆಗಳ ಕಾಲ ಒಂದು ತಟ್ಟೆಯನ್ನು ಮುಚ್ಚಿ ಹಾಗೆ ಇಟ್ಬಿಡಬೇಕಾಗತ್ತೆ. ಯಾಕೆಂದರೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಉಬ್ಬಬೇಕಾಗತ್ತೆ. ಆಗಲಿ ನಿಮಗೆ ಬನ್ಸ್ನ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವಿಲ್ಲಿ ಒಂದು ತಟ್ಟೆಯನ್ನು ಮುಚ್ಚಿ ಈಗ 6 ರಿಂದ 8 ಗಂಟೆಗಳ ಕಾಲ ಹಾಗೆ ಇಟ್ಬಿಡ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸರಿಸುಮಾರು ಏನಿಲ್ಲ ಅಂದರೂ ಒಂದು 8 ಗಂಟೆಗಳ ಕಾಲ ಹಿಟ್ಟನ್ನು ಹಾಗೆ ಇಟ್ಟಿದ್ವಿ. ಹಿಟ್ಟು ಈಗ ಇಲ್ಲಿ ಬಣ್ಣನೂ ಬದಲಾಗಿದೆ, ಜೊತೆಗೆ ಉಬ್ಬಿ ಸ್ವಲ್ಪ ಮೃದು ಸಹ ಆಗಿದೆ. ಈ ರೀತಿ ಉಬ್ಬಿದ್ರೆ ನಿಮಗೆ ಬನ್ಸ್ ಮಾಡಬೇಕಾದ್ರೆ ಬಹಳ ಸೊಗಸಾಗಿರುತ್ತೆ. ನಂತರ ನಾವೀಗ ಇದನ್ನು ಮತ್ತೊಮ್ಮೆ ಕಲಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕಲಸಾದ ನಂತರ ನಾವೀಗ ಒಂದು ಬಾಣಲಿಗೆ ಎಣ್ಣೆನ ಸೇರಿಸಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಬೇಡ. ಎಣ್ಣೆನ ನೀವು ಐ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಬನ್ಸ್ಗೆ ಬೇಕಾದಂಥ ಹಿಟ್ಟನ್ನು ಲಟ್ಟಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಒಂದು ಪೂರಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾದ ಗಮನಿಸಬೇಕಾದಂಥ ಅಂಶ ಏನಂದರೆ, ನೀವು ಈ ಹಿಟ್ಟನ್ನು ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಮಂದಕ್ಕೆ ಇರಲಿ, ತೆಳು ಇರೋದು ಬೇಡ. ಅಷ್ಟೇ ಅಲ್ಲ, ನೀವೇನು ಪೂರಿ ಮಾಡ್ತೀರಾ ಆ ಪೂರಿಗಿಂತ ಸ್ವಲ್ಪ ಚಿಕ್ಕದು ಮಾಡಿಕೊಂಡ್ರೆ ಭಾಳ ಸೊಗಸಾಗಿರುತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಮಂದಕ್ಕೆ ಮತ್ತು ಈ ಒಂದು ಸೈಜ್ಗೆ ನೀಟಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟನ್ನು. ಈಗಿಲ್ಲಿ ಎಣ್ಣೆ ಸಹ ಕಾದು ಬಿಸಿಯಾಗಿದೆ. ಈಗ ಬಿಸಿಯಾದಂಥ ಎಣ್ಣೆಗೆ ನಾವು ಲಟ್ಟಿಸಿರ್ತಕ್ಕಂಥ ಬನ್ಸ್ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿರಬೇಕು. ಮತ್ತು ಈ ರೀತಿ ಎಣ್ಣೆಗೆ ಸೇರಿಸಿದ ನಂತರ ನೀವು ಮೇಲ್ಮೈಯಲ್ಲೂ ಸಹ ಎಣ್ಣೆನ ಈ ರೀತಿ ಸುರಿತಾ ಇರಬೇಕು. ಆಗಲೇ ನಿಮಗೆ ಅದು ಬನ್ಸ್ ಥರ ಉಬ್ಬೋದಕ್ಕೆ ಸಾಧ್ಯ ಆಗೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ.
ಈಗ ಮತ್ತೊಂದು ಕಡೆನೂ ಸಹ ತಿರುಗಿಸ್ಕೊಂಡು ನಾವು ಅದೇ ರೀತಿಯಾಗಿ ಎಣ್ಣೆನ ಮೇಲೆ ಸುರಿಬೇಕಾಗುತ್ತೆ. ಬಹಳ ಬೇಗ ನಿಮಗೆ ಮಂಗಳೂರು ಬನ್ಸ್ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ. ಹೀಗಿಲ್ಲಿ ಮಂಗಳೂರು ಬನ್ಸ್ ನಿಮಗೆ ರೆಡಿಯಾಗಿದೆ. ಎಣ್ಣೆಯಿಂದ ಹೊರತೆಗೆಯೋಣ. ಒಳ್ಳೆ ಬಣ್ಣದಿಂದ ಜೊತೆಗೆ ಒಳ್ಳೆ ಆಕಾರದಿಂದ ಕೂಡಿರತಕ್ಕಂಥ ಈ ಮಂಗಳೂರು ಬನ್ಸ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಸವಿಯಾಗಿರುತ್ತೆ. ಹಾಗಿದ್ರೆ ನಾವು ಲಟ್ಸ್ಕೊಂಡಿರ್ತಕ್ಕಂಥ ಇನ್ನು ಉಳಿದಂಥ ಎಲ್ಲ ಬನ್ಸ್ನೂ ಸಹ ಈಗ ರೆಡಿ ಮಾಡ್ಕೊಳ್ತೀವಿ. ಓಕೆ ವೀಕ್ಷಕರೇ, ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ ಮಂಗಳೂರು ಬನ್ಸ್ ಎಷ್ಟು ಸೊಗಸಾಗಿ ತಯಾರಾಗಿದೆ ಅಂತೇಳಿ. ನೋಡ್ತಾ ಇದ್ರೆ ನಿಮಗೂ ಮಾಡಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ಖಂಡಿತ ಬಹಳ ಸುಲಭವಾಗಿ ಮಾಡ್ಬೋದು ಈ ಒಂದು ವಿಡಿಯೋನ ಫಾಲೋ ಮಾಡೋದ್ರ ಮೂಲಕ. ನೀವು ಟ್ರೈ ಮಾಡ್ತಿರಲ್ಲ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಮಗೂ ಸಹ ತಿಳಿಸಿ. ಇನ್ನು ಈ ಮಂಗಳೂರು ಬನ್ಸ್ಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ, ತರಕಾರಿ ಸಾಗು ಅಥವಾ ಬಾಂಬೆ ಸಾಗುನ ಮಾಡಿಕೊಂಡ್ರೆ ಬಹಳ ಸೊಗಸಾಗಿರುತ್ತೆ. ನಿಮಗೆ ಈ ತರಕಾರಿ ಸಾಗು ಮತ್ತು ಬಾಂಬೆ ಸಾಗು ಯಾವ ರೀತಿ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಸಹ ಲಿಂಕ್ನ ಕ್ಲಿಕ್ ಮಾಡಿ ಯಾವ ರೀತಿ ಸಾಗು ಮಾಡೋದು ಅಂತ ಕಲಿಬೋದು. ಹಾಗಿದ್ರೆ ಇವತ್ತು ನಾವು ನಿಮಗೆ ಮಾಡಿ ತಿಳಿಸಿದಂಥ ಈ ಮಂಗಳೂರು ಬನ್ಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದನ ಅರ್ಪಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.